ಬ್ಯಾಕ್ ಟು RG ಟೈಲರಿಂಗ್ ಕ್ಲಾಸ್. ನಾವು ನಿನ್ನೆ ಭಾನುವಾರ ಸ್ಟಿಚ್ ಮಾಡಿರೋ ಬ್ಲೌಸು ತೋರಿಸ್ತಾ ಇದ್ದೀನಿ. ಇವತ್ತು ಏನು ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಬ್ಯಾಕಲ್ಲಿ ಡಿಸೈನ್ ಮಾಡಿ ಬೋಟ್ ನೆಕ್ ಸ್ಟಿಚ್ ಮಾಡಿದಾಗ ಕೆಲವರಿಗೆ ಕೈ ಎತ್ತಕ್ಕಾಗಲ್ಲ. ಇಲ್ಲಿ ತುಂಬ ಟೈಟ್ ಬರುತ್ತೆ ಕಂಕುಳಲ್ಲಿ, ಮತ್ತು ಕುತ್ತಿಗೆ ಹತ್ರ ತುಂಬ ಟೈಟ್ ಬರುತ್ತೆ. ಇದು ಎಷ್ಟು ಸೈಜಿನ ಬ್ಲೌಸು ಅಂತ ಅಂದರೆ, ಎದೆ ಸುತ್ತಳತೆ ಬಂದುಬಿಟ್ಟು ಈ ಬ್ಲೌಸು 8.5. ಈ ರೀತಿ 8.5 ಎದೆ ಸುತ್ತಳತೆಗೆ ಎಷ್ಟು ನೀವು ಕುತ್ತಿಗೆ ಅಗಲ ಮತ್ತು ಶೋಲ್ಡರ್ ಇಟ್ಕೊಬೇಕು, ಆರ್ಮೋಲ್ ಇಟ್ಕೊಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆಯೇ ನೋಡ್ತಾ ಇರ್ಬೋದು ನೀವು, ಈ ಬ್ಲೌಸು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿರೋದು. ಈ ರೀತಿ ಸ್ಟಿಚ್ ಮಾಡೋದಕ್ಕೆ ಮತ್ತು ಈ ರೀತಿ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಇಲ್ಲೊಂದು ಬ್ಲೌಸ್ ನೀವು ನೋಡ್ತಾ ಇರ್ಬೋದು ನೋಡಿ, ಇದು ನೆಟೆಡ್ ಹಾಕಿ ಸ್ಟಿಚ್ ಮಾಡಿರೋಂಥದ್ದು. ಸ್ಲೀವ್ಗೆ ಈ ರೀತಿ ನೆಟೆಡ್ ಹಾಕಿರೋದು ಯೆಲ್ಲೋ ಕಲರು. ಹಾಗೆ ಫ್ರಂಟು ನಾರ್ಮಲ್ ಇಟ್ಟಿರೋದು. ಫ್ರಂಟ್ ನಾರ್ಮಲು, ಪ್ರಿನ್ಸ್ ಕಟ್ ಏನೂ ಇಲ್ಲ, ಹೀಗೇನೆ ಹಾಗೆ ಸ್ಟಿಚಿಂಗಲ್ಲಿ ಕೊಟ್ಟಿರೋದು ಪ್ರಿನ್ಸ್ ಕಟ್ಟು. ಇದು ಬೆಲ್ಟ್ ಪಟ್ಟಿ. ಫ್ರಂಟಲ್ಲಿ ನಾರ್ಮಲ್ ಇದೆ, ಬ್ಯಾಕಲ್ಲಿ ಈ ರೀತಿ ಬಂದಿದೆ. ಇವತ್ತು ಒಂದು ಬೋಟ್ ನೆಕ್ ಬ್ಲೌಸನ್ನು ಕಟ್ ಮಾಡ್ತೀನಿ. ಅದು ಹೇಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ತುಂಬ ಜನಕ್ಕೆ ಬೋಟ್ ನೆಕ್ ಬ್ಲೌಸ್ ಕಟ್ ಮಾಡೋದು, ಕ್ಯಾನ್ವಾಸ್ ಹಾಕಿ ಹೊಲಿಬೇಕು, ನಮಗೆ ಕಟ್ ಮಾಡೋದಕ್ಕೆ ಈ ಥರ ಶೋಲ್ಡರ್ ಟೈಟ್ ಆಗುತ್ತೆ, ಹಾಗೆ ಕುತ್ತಿಗೆ ಟೈಟ್ ಆಗುತ್ತೆ, ಏನು ಮಾಡೋದು ಅಂತ ಹೇಳಿ ಕೇಳ್ತಾರೆ. ಹಾಗಾಗಿ ನೋಡಿ, ಇದು ಒಂದು ಪ್ಯಾಟ್ರನ್ ಬ್ಲೌಸು. ಇದು ಸಹಿತ ಇದು ರೆಡ್ ಸ್ಯಾರಿ ಬಂದಿತ್ತು, ಈ ರೀತಿ ಸ್ಟಿಚ್ ಮಾಡಿದ್ದೀವಿ. ಇದು ರೆಡ್ ಸ್ಯಾರಿ ಬಂದಿತ್ತು, ಈ ರೀತಿ ಹಚ್ಬಿಟ್ಟು ಡಿಸೈನ್ ಮಾಡಿದ್ದೀವಿ. ಇದೇನಿಲ್ಲ, ನಾರ್ಮಲ್ ಬ್ಲೌಸು, ಬೆಲ್ಟ್ ಪಟ್ಟಿ ಕೊಟ್ಟೆ ಹೊಲಿದಿರೋದು. ಬ್ಯಾಕಲ್ಲಿ ಮಾತ್ರ ಈ ರೀತಿ ಕೊಟ್ಟಿದ್ದೀವಿ. ನೋಡ್ತಾ ಇರ್ಬೋದಲ್ಲ, ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ. ಹಾಗೆಯೇ ಇಲ್ಲೊಂದು ಬ್ಲೌಸು, ಬ್ಯಾಕಲ್ಲಿ ಪೋಟ್ಲಿ ಬಟನ್ ಕೊಟ್ಟಿರೋಂಥದ್ದು. ಫೋಟೋ ಕಳಿಸಿದ್ರು ಇದೇ ರೀತಿ ಸ್ಟಿಚ್ ಮಾಡಿ ಅಂತ ಹೇಳ್ಬಿಟ್ಟು, ಹಾಗಾಗಿ ಈ ರೀತಿ ಸ್ಟಿಚ್ ಮಾಡಿದ್ದೆ. ಇಲ್ಲಿ ಪಫ್ ಸ್ಲೀವ್ ಕೊಟ್ಟಿದ್ದೆ, ಪೋಟ್ಲಿ ಬಟನ್ನು, ಬ್ಯಾಕು ಫುಲ್ ಕ್ಲೋಸ್ ನೆಕ್ ಕ್ಲೋಸ್. ಇಲ್ಲಿ ಉಕ್ಸು ಸಮೇತನೂ ಇಡ್ಬೋದು, ಇಲ್ಲಿ ಉಕ್ಸೇನು ಇಟ್ಟಿಲ್ಲ, ಹಾಗೇನೆ ಕ್ಲೋಸ್ ಮಾಡಿದ್ವಿ. ಯಾಕಂದರೆ ಬಟ್ಟೆ ತುಂಬ ಸೆನ್ಸಿಟಿವ್ ಇದೆ, ಎಲ್ಲಾದರೂ ಟೈಟ್ ಆಗಿ ಇಲ್ಲಿ ಪಿಸ್ತು ಹೋಗೋ ಚಾನ್ಸಸ್ ಇರ್ಬೋದು ಅಂತ ನಾವಿಲ್ಲಿ ಏನು ಕಟ್ ಮಾಡಿಲ್ಲ, ಹಾಗೇನೆ ಪೋಟ್ಲಿ ಬಟನ್ ಕೊಟ್ಟಿರೋದು. ಫ್ರಂಟಲ್ಲಿ ಉಕ್ಸಿಟ್ವಿ, ಫ್ರಂಟಲ್ಲಿ ಉಕ್ಸಿಟ್ಟು ಬೆಲ್ಟ್ ಪಟ್ಟಿನ ಇಟ್ಟಿದ್ದೀವಿ. ಇಲ್ಲಿಗೊಂದು ಪ್ರಿನ್ಸ್ ಕಟ್ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಇದು ಫೋಟೋ ಕಳಿಸಿದ್ರು ಇದೇ ರೀತಿನೇ ಸ್ಟಿಚ್ ಮಾಡಿ ಅಂತೇಳಿ. ಈ ರೀತಿ ಸ್ಟಿಚಿಂಗ್ ಸಮೇತ ನಾವು ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಿ ಹಾಕಿದ್ದೀನಿ, ನೀವು ಚೆಕ್ ಮಾಡ್ಕೊಂಡು ನೋಡ್ಕೋಬೋದು. ನೋಡಿ, ಇಲ್ಲಿ ಪಫ್ ಸ್ಲೀವು. ಹಾಗೆ ಇದು ಒಂದು ಮೊನ್ನೆ ಭಾನುವಾರ ವಿಡಿಯೋ ಹಾಕಿದಾಗ ನಾಳೆಯಿಂದ ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡೋದು ಅಂತ ಹೇಳಿದ್ನಲ್ಲ, ಮತ್ತು ಇದೊಂದು ಬ್ಲೌಸು, ಇಲ್ಲೂ ಸಹಿತ ಕ್ಯಾನ್ವಾಸು ಕೊಟ್ಟು ಸ್ಟಿಚ್ ಮಾಡಿರೋದು. ಹಾಗೆಯೇ ಇದೊಂದು ಬ್ಲೌಸು ನೋಡ್ತಾ ಇರ್ಬೋದು ನೀವು. ಹಾಗೆಯೇ ಇದು ನೆಟ್ ಕೊಟ್ಬಿಟ್ಟು ಸ್ಟಿಚ್ ಮಾಡಿರೋಂಥ ಬ್ಲೌಸು. ಫ್ಲವರ್ ನೋಡಿ ಈ ರೀತಿ ಇದೆ. ಹಾಗೆಯೇ ಈ ಬ್ಲೌಸು ಬ್ಯಾಕ್ ನೆಕ್ ಡಿಸೈನನ್ನು ನಾನು ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ RG ಟೈಲರಿಂಗ್ ಕ್ಲಾಸಲ್ಲಿ. ಯಾರಾದರೂ ನೋಡಿಲ್ಲ ಅಂತಂದರೆ ಸರ್ಚ್ ಮಾಡಿ ನೋಡ್ಬೋದು. ಇದು ಪ್ರಿನ್ಸ್ ಕಟ್ ಕೊಟ್ಟಿರೋಂಥದ್ದು. ಫ್ರಂಟಲ್ಲಿ ವಿ ಶೇಪು, ಬ್ಯಾಕಲ್ಲಿ ಈ ರೀತಿ ಫ್ಲವರ್ ಕೊಟ್ಟು ಈ ರೀತಿ ಕಟ್ ವರ್ಕ್ ಕೊಟ್ಟು ಮಾಡಿದ್ದೀವಿ. ಹಾಗೆ ಸ್ಲೀವಿಗೆ ಬಂದುಬಿಟ್ಟು ಈ ರೀತಿ ಕಟ್ ವರ್ಕ್ ಕೊಟ್ಟಿರೋದು. ಹೇಗೆ ಬಂದಿದೆ ಫ್ರೆಂಡ್ಸ್ ಈ ಬ್ಲೌಸ್ ಎಲ್ಲ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಇವತ್ತೊಂದು ನಾನು ಈ ರೀತಿಯೇ ಕ್ಯಾನ್ವಾಸ್ ಕೊಟ್ಟು ಹೊಲಿಯೋವಂಥದ್ದು ಒಂದು ಬ್ಲೌಸು ಕಟ್ಟಿಂಗ್ ಮಾಡಿ ತೋರಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಯಾರಿಗೆಲ್ಲ ಈ ರೀತಿ ಡಿಸೈನರ್ ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂತ ಆಸೆ ಇದೆಯೋ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಈ ರೀತಿ ಬ್ಯಾಕ್ ನೆಕ್ ಅಂದರೆ ಈ ರೀತಿ ಸ್ವಲ್ಪ ಚೇಂಜಸ್ ಬರುತ್ತೆ. ಇದೇ ಪ್ಯಾಟ್ರನಲ್ಲೇ ಸ್ವಲ್ಪ ಚೇಂಜಸ್ ಬರೋ ಥರ ಬ್ಯಾಕ್ ನೆಕ್ಕು. ಈ ರೀತಿಗೆ ಕುತ್ತಿಗೆ ಅಗಲ ಎಷ್ಟು ಇಟ್ಟಿದ್ದೀನಿ ಅಥವಾ ಉದ್ದ ಎಷ್ಟಿಟ್ಟಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಈ ಥರ ನೆಕ್ ಅಂದರೆ ಎದೆ ಸುತ್ತಳತೆ ಬಂದುಬಿಟ್ಟು 8 ಇಂಚ್ ಎದೆ ಸುತ್ತಳತೆಗೆ, ಕುತ್ತಿಗೆ ಅಗಲ ಬಂದುಬಿಟ್ಟು 4 ಇಂಚ್ 3.25 ಇಂಚ್ ತೊಗೊಂಡಿದ್ದೀನಿ. ಬ್ಯಾಕ್ ಉದ್ದ ಬಂದುಬಿಟ್ಟು 10.5 ಇಂಚು. ಹಾಗೆಯೇ ಇದು ಮೈನ್ ಫ್ಯಾಬ್ರಿಕ್ಕು, ಇದು ಲೈನಿಂಗು. ಹಾಗೆ ಕ್ಯಾನ್ವಾಸ್ ಕೊಟ್ಟು ಹೊಲಿಸೋದು ಈಸಿ ಮೆಥಡು. ಈ ರೀತಿ ಕ್ಯಾನ್ವಾಸ್ ಕೊಟ್ಟಿರೋದು ನಾನು ಹೇಳ್ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ಇದು ಇನ್ನೊಂದು ಥರ ಕ್ಯಾನ್ವಾಸ್ ಕೊಟ್ಟು ಹೊಲಿಯೋದು. ಅಂದರೆ ಈ ಬಟ್ಟೆಗೆ ಕ್ಯಾನ್ವಾಸ್ ಕೊಟ್ಟರೆ ಇದು ಕಾಣಿಸಲ್ಲ. ಈ ರೀತಿ ಬಟ್ಟೆಗೆ ನೀವು, ನಾನಿವತ್ತು ಹೇಳ್ತೀನಲ್ಲ, ಈ ರೀತಿ ಕ್ಯಾನ್ವಾಸ್ ಕೊಟ್ಟು ಸ್ಟಿಚ್ ಮಾಡಿ ನೋಡಿ. ಇದು ಬ್ಯಾಕ್ ಉದ್ದ ಬಂದುಬಿಟ್ಟು 10.5 ಇಂಚು. ಫಸ್ಟು 3.25 ಇರ್ತೀವಿ. ಫ್ರಂಟು ಬ್ಯಾಕು 2 ಅಷ್ಟೇ. ಫ್ರಂಟ್ ನೋಡ್ಬೋದು ನೀವು, ಇಲ್ಲಿ ಕಟ್ ಮಾಡಿದ್ದೀನಿ. ಫ್ರಂಟು ಸ್ವೀಟ್ ಹಾರ್ಟ್ ಶೇಪಲ್ಲಿ ಈ ರೀತಿ ಕಟ್ ಮಾಡಿದ್ದೀನಿ. ಇದು ಬೆಲ್ಟ್ ಪಟ್ಟಿ ಕೊಟ್ಟು ಹೊಲಿಯುವಂಥದ್ದೇ ಬ್ಲೌಸು. ಬೆಲ್ಟ್ ಪಟ್ಟಿ ಸಮೇತನೂ ರೆಡಿ ಇದೆ. 1 ಇಂಚ್ ಉದ್ದ ಇಟ್ಟಿರೋದು ನೋಡಿ. ಇದು ಈಗ ಬ್ಯಾಕ್ ಬಂದುಬಿಟ್ಟು
ಬ್ಯಾಕ್ ಉದ್ದ ಬಂದುಬಿಟ್ಟು 10.5 ಇಂಚು. ಈ ಥರ ಒಂದು ಮತ್ತು ಇಲ್ಲಿ 3 ಇಂಚು ಡೀಪು ಒಂದು ಬಾಕ್ಸ್ ಹಾಕ್ಬಿಟ್ಟು ಈ ರೀತಿ ಒಂದು ಶೇಪ್ ಕೊಟ್ಕೊಳ್ಳಿ. ಇಲ್ಲಿ ಮಧ್ಯ 1.5 ಇಂಚು ಗ್ಯಾಪ್ ಕೊಟ್ಬಿಟ್ಟು 10.5 ಇಂಚಿಗೆ ಈ ರೀತಿ ಬ್ಯಾಕ್ ಉದ್ದ ಇಡಿ. ಈಗ ನಾವು ಬ್ಯಾಕ್ ನೆಕ್ ಡಿಸೈನ್ ಶೇಪ್ ಹಾಕಬೇಕಲ್ವಾ, ಹಾಕ್ತೀನಿ ನೋಡಿ. ಹಿಂಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಬಂದುಬಿಟ್ಟು ಒಂದು ಕರ್ವು, ಈ ರೀತಿ ಒಂದು ಕರ್ವ್ ಕೊಟ್ಕೊಳ್ಳಿ. ಹಾಗೆಯೇ ಹೀಗೊಂದು ಕರ್ವ್ ಕೊಟ್ಕೊಳ್ಳಿ. ಸಿಂಪಲ್ ಆದ ಬ್ಯಾಕ್ ನೆಕ್ ಡಿಸೈನ್ ಅಂತಲೇ ಹೇಳ್ಬೋದು. ಇದನ್ನು ಕಟ್ ಮಾಡ್ಕೊಬೇಡಿ. ಈಗ ಫಸ್ಟಿಗೆ ನಾವು ಕ್ಯಾನ್ವಾಸ್ ಪೇಪರ್ ಇರುತ್ತಲ್ವಾ, ಕ್ಯಾನ್ವಾಸ್ ಪೇಪರಿಗೆ ಮಾರ್ಕ್ ಮಾಡ್ಕೊಬೇಕು. ಇದು ಶೇಪ್ ಹಾಕಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದು ತುಂಬ ಈಸಿ ಮೆಥಡು ಕ್ಯಾನ್ವಾಸ್ ಹಾಕೋದು. ನೋಡಿ ಈಗ ಈ ರೀತಿ ಕುತ್ತಿಗೆ ಅಗಲ ಶೇಪನ್ನು ತೆಗೀರಿ. ಈಗೆಲ್ಲ ತುಂಬಾ ಟ್ರೆಂಡಿಯಾಗಿ ಇರೋವಂಥ ಡಿಸೈನ್ಗಳು ನೋಡಿ, ನೋಡ್ತಾ ಇರ್ಬೋದು ನೀವು. ಈ ರೀತಿ ಬಂತು, ತುಂಬಾ ಸೂಪರ್ ಆಗಿರೋ ಡಿಸೈನ್ ಅಂತಲೇ ಹೇಳ್ಬೋದು. ಈಗ ನಾವು ಕ್ಯಾನ್ವಾಸ್ ಪೇಪರು, ನಾವು ಇಲ್ಲಿ ಕ್ಯಾನ್ವಾಸ್ ಏನೂ ಕೊಡೋದಿಲ್ಲ. ಎಲ್ಲಿ ಅಂತಂದರೆ ಇಲ್ಲಿ ಕ್ಯಾನ್ವಾಸ್ ಕೊಡಲ್ಲ, ಇಲ್ಲಿ ಮಾತ್ರ ಕ್ಯಾನ್ವಾಸ್ ಕೊಡ್ತೀವಿ. ಅದಕ್ಕೆ ಕ್ಯಾನ್ವಾಸ್ ಪೇಪರ್ ಈ ರೀತಿ ಇರುತ್ತಲ್ವಾ, ಇದನ್ನು ಟ್ರೇಸ್ ಮಾಡ್ಕೊಬೇಕು. ನಾವು ಡಿಸೈನ್ ಕಟ್ ಮಾಡಿರೋದು ನೋಡ್ತಾ ಇದ್ದೀರಲ್ವಾ, ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ನೀವು ಯಾವ ರೀತಿ ಶೇಪ್ ಹಾಕಿದ್ರೋ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ವಾ, ಈ ರೀತಿ ಟ್ರೇಸ್ ಮಾಡ್ಕೊಳ್ಳಿ. ಈ ರೀತಿ ಟ್ರೇಸ್ ಮಾಡಿಕೊಂಡು ಈಗ ಈ ಲೈನಿಂಗ್ ಇರುತ್ತಲ್ವಾ, ಇದಕ್ಕೆ ಈ ರೀತಿ ಅಟ್ಯಾಚ್ ಮಾಡ್ಕೊಬೇಕು. ಕರೆಕ್ಟಾಗಿ ಇದು ಈ ರೀತಿ ಇರುತ್ತಲ್ವಾ, ಕರೆಕ್ಟಾಗಿ ಇದನ್ನ ಹೀಗೆ ಕೊಟ್ಕೋಬೇಕು. ಫಸ್ಟು ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಈ ರೀತಿ ಲೈನಿಂಗಿಗೆ ಅಟ್ಯಾಚ್ ಮಾಡಿಕೊಂಡು ನಂತರ ಮೇನ್ ಫ್ಯಾಬ್ರಿಕ್ ಕೊಡೋದು. ಇದಕ್ಕೆ ಕ್ಯಾನ್ವಾಸ್ ಪೇಪರ್ ಏನು ಕಾಣಿಸಲ್ಲ, ಆದ್ದರಿಂದ ಈ ರೀತಿ ಅಟ್ಯಾಚ್ ಮಾಡೋದು. ನೀವು ಇಲ್ಲಿ ನೋಡಿದ್ರಲ್ವ ಒಂದು ಬ್ಲೌಸು, ಕಾಫಿ ಕಲರ್ ಬ್ಲೌಸು, ಆ ಬ್ಲೌಸ್ ರೀತಿ ಕ್ಲೋಸ್ ನೆಕ್ ಹೊಲಿಯೋದು. ಅದು ಯಾವ ರೀತಿ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಈಗ ನಾವು ಕ್ಯಾನ್ವಾಸನ್ನು ನೋಡಿ ಲೈನಿಂಗ್ ಅಡಿಗಡೆ ಇಟ್ಬಿಟ್ಟು ಸೆಟ್ ಮಾಡಿಕೊಂಡು ಸೂಜಿಯನ್ನು ಹಾಕ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ತುಂಬ ಈಸಿ ಇರುತ್ತೆ ಈ ರೀತಿ ಕ್ಯಾನ್ವಾಸ್ ಕೊಡೋದು. ನೀವು ಮೇನ್ ಫ್ಯಾಬ್ರಿಕ್ ಏನಾದರೂ ಕ್ಯಾನ್ವಾಸ್ ಕಾಣಲ್ಲ ಅಂತ ಅಂದರೆ ಈ ರೀತಿ ಕ್ಯಾನ್ವಾಸ್ ಕೊಟ್ಕೋಬೋದು. ತುಂಬ ಈಸಿಯಾಗಿ ಬೇಗನೆ ಸ್ಟಿಚ್ ಮಾಡ್ಬೋದು. ಅಂದರೆ ಒಂದೊಂದ್ಸಲಿ ಬ್ಲೌಸ್ಗಳು ತುಂಬ ಇದ್ದಾಗ, ಟೈಮ್ ಕಡಿಮೆ ಇದ್ದಾಗ ನೀವು ಈ ರೀತಿನೂ ಯೂಸ್ ಮಾಡ್ಕೋಬೋದು. ಆದರೆ ಕ್ಯಾನ್ವಾಸ್ ಪೇಪರ್ ಇಟ್ಟಾಗ ಮೇನ್ ಫ್ಯಾಬ್ರಿಕ್ ಕಾಣಬಾರ್ದು. ಅದರಿಂದ ಆ ರೀತಿ ಏನಾದರೂ ಬ್ಲೌಸ್ ಇತ್ತು ಅಂದರೆ ನೀವು ಈ ರೀತಿ ಡಿಸೈನನ್ನು ಕ್ಯಾನ್ವಾಸ್ ಪೇಪರ್ನ ಈಸಿಯಾಗಿ ಕೊಟ್ಕೋಬೋದು. ನೋಡಿ, ಕ್ಯಾನ್ವಾಸ್ ಪೇಪರ್ 1 ಇಂಚಿಗೆ ಇಟ್ಕೊಂಡು ಉಳಿದಿರೋದೆಲ್ಲ ಕ್ಯಾನ್ವಾಸನ್ನು ಕಟ್ ಮಾಡಿಬಿಟ್ಟು ತಕ್ಕೊಂಡು ಸ್ಟಿಚ್ ಹಾಕೊಳ್ಳಿ. ತುಂಬ ಈಸಿಯಾಗಿ ಬರುತ್ತೆ, ಹಾಗೆ ಚೆನ್ನಾಗಿ ಬರುತ್ತೆ. ನೀವು ಯಾವುದೇ ಡಿಸೈನ್, ನನಗೆ ಮೊನ್ನೆ ಒಬ್ಬರು ವ್ಯೂವರ್ಸು ಕಾಲ್ ಮಾಡಿದರು. ಅವರು ಕಟ್ ವರ್ಕ್ ಡಿಸೈನನ್ನು ಕ್ಯಾನ್ವಾಸ್ ಕೊಟ್ಟೆ ಹಾಗೇ ಹೊಲಿದಿದ್ದಾರೆ. ಅದು ಅಡ್ಡ ಬೀಳ್ತಾ ಇತ್ತು. ಆ ರೀತಿ ನಾವು ಯಾವುದಾದ್ರು ಕಟ್ ವರ್ಕ್ ಡಿಸೈನ್ ಆಗಿರ್ಬೋದು ಕ್ಯಾನ್ವಾಸ್ ಪೇಪರ್ ಈ ರೀತಿ ಈಸಿಯಾಗಿ ಕೊಟ್ಕೊಳ್ಳಿ. ಟೈಮ್ ಇಲ್ಲ ಅಂತ ಅವರು ಆ ರೀತಿ ಕೊಟ್ಟೆ, ಆದರೆ ಸ್ಟಿಚ್ ಆದಮೇಲೆ ಅದು ಚೆನ್ನಾಗಿ ಬಂದಿಲ್ಲ, ಫೋಲ್ಡ್ ಆಗ್ತಾ ಇತ್ತು ಡಿಸೈನು, ಕಟ್ ವರ್ಕ್ ಡಿಸೈನು ಅಂತ ಹೇಳಿದ್ರು. ಹಾಗಾಗತ್ತೆ. ಆದ್ದರಿಂದ ನೀವು ಈಸಿಯಾಗಿ ಈ ರೀತಿನೂ ಸಹಿತ ಕ್ಯಾನ್ವಾಸ್ ಕೊಟ್ಕೊಬೋದು. ಒಂದು 2-3 ಸರಿ ನೀವು ಕ್ಯಾನ್ವಾಸ್ ಪೇಪರ್ ಕೊಟ್ಟು ಹೊಲಿಯುವಾಗ ಕಷ್ಟ ಅನಿಸುತ್ತೆ. ಆಮೇಲೆ ಅದು ಟೆಕ್ನಿಕ್ ಗೊತ್ತಾದ ತಕ್ಷಣ, ಟ್ರಿಕ್ಸ್ಗಳೆಲ್ಲ ಗೊತ್ತಾದ ತಕ್ಷಣ ತುಂಬ ಈಸಿ ಆಗುತ್ತೆ. ನೋಡಿ, ಈ ರೀತಿ ಕ್ಯಾನ್ವಾಸ್ ಪೇಪರ್ನ ಕೊಟ್ಕೊಂಡು ಕಟ್ಸ್ ಎಲ್ಲ ಹಾಕ್ಕೊಂಡು ಈ ರೀತಿ ಲೈನಿಂಗ್ ಮೇಲೆ ಹಚ್ಕೊಂಡ್ಬಿಡಿ. ನಂತರ ಮೇನ್ ಫ್ಯಾಬ್ರಿಕ್ಕಿಗೆ ನೀವು
ಇಟ್ಕೊಂಡು ಸ್ಟಿಚ್ ಮಾಡೋದಕ್ಕಾಗತ್ತೆ. ಈಗ ನೋಡಿ ಮೇನ್ ಫ್ಯಾಬ್ರಿಕ್ ಬ್ಯಾಕ್ ಪಾರ್ಟು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಇಟ್ಕೊಂಡು ಪಿನ್ನನ್ನೆಲ್ಲ ನೀವು ಹಾಕ್ಕೊಂಡು ಗುಂಡ್ಪಿನ್ ನೀವು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ ಬಿಗಿನರ್ಸ್ ಕಲಿತಾ ಇರೋರು. ಹಾಗೆ ಯಾವುದೇ ಬ್ಯಾಕ್ ನೆಕ್ ಡಿಸೈನ್ ಆದರೂ ಸಹಿತ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಹಾಗೆ ನೀವು ಅಮೌಂಟ್ ಸಹಿತ ಜಾಸ್ತಿಯಾಗಿ ಇಸ್ಕೋಬೋದು. ಹಾಗೆ ನಾನೀಗ ವಿಡಿಯೋದಲ್ಲಿ ಯೆಲ್ಲೋ ಕಲರ್ ಬ್ಲೌಸ್ ತೋರಿಸಲ್ಲ, ಅದಕ್ಕೆ 500 ಆಗುತ್ತೆ ಆದಿತಿ ಬ್ಲೌಸ್ ಹೊಲಿಯೋದಕ್ಕೆ. ಎಲ್ಲ ಬ್ಲೌಸ್ಗಳು ಅಷ್ಟೇ ಅಮೌಂಟ್ ಜಾಸ್ತಿ ಇರೋದು. ನೋಡಿ ಈ ರೀತಿ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು, ಮೇನ್ ಫ್ಯಾಬ್ರಿಕ್ ಮೇಲೆ ಇರಬೇಕು ಅಂದರೆ ಕರೆಕ್ಟ್ ಇರಬೇಕು, ಅಂದರೆ ಈ ಡಿಸೈನು ಉಲ್ಟಾ ಹೋಗುತ್ತೆ. ಆದ್ದರಿಂದ ಈ ಡಿಸೈನು ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಎಲ್ಲಿ ನೀವು ಮಾರ್ಕ್ ಮಾಡಿದ್ದೀರೋ ಅಲ್ಲಿಗೆ ನೀವು ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟು ಮಧ್ಯದಲ್ಲಿ ಚೂರು ಕಟ್ ಮಾಡಿಕೊಂಡು ಉಲ್ಟಾ ಫೋಲ್ಡ್ ಮಾಡಿದ್ರೆ ಆಯಿತು. ಹಾಗೆ ನಾನು ಇವತ್ತು ನಿನ್ನೆ ಹೊಲ್ದಿರೋ ಬ್ಲೌಸ್ಗಳನ್ನೆಲ್ಲ ತೋರಿಸಿದ್ದೀನಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋಕ್ಕೆ ಲೈಕ್ ಕೊಡೋದನ್ನು ಮರಿಬೇಡಿ. ಲೈಕ್ ಕೊಡೋದ್ರಿಂದ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಮತ್ತೆ ನಾಳಿನ ವಿಡಿಯೋ ಶೋ ಆಗುತ್ತೆ. ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಉಲ್ಟಾ ಫೋಲ್ಡ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಬ್ಯಾಕ್ ನೆಕ್ ಡಿಸೈನು. ತುಂಬ ಅರ್ಜೆಂಟ್ ಇದೆ, ನಮಗೆ ಟೈಮ್ ಇಲ್ಲ ಅನ್ನೋರು ಸಹಿತ ಈ ರೀತಿ ಕ್ಯಾನ್ವಸನ್ನು ಕೊಟ್ಬಿಟ್ಟು ಸ್ಟಿಚ್ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಇದರಲ್ಲಿ ಮೇಯ್ನ್ ಏನು ಅಂದರೆ ಮೇಯ್ನ್ ಫ್ಯಾಬ್ರಿಕ್ಕಿಗೆ ಕ್ಯಾನ್ವಸ್ ಕಾಣಬಾರ್ದು. ಕೆಲವು ಫ್ಯಾಬ್ರಿಕಲ್ಲಿ ಕ್ಯಾನ್ವಸ್ ವೈಟ್ ಪೇಪರ್ ಕಾಣ್ತಾ ಇರುತ್ತೆ. ಆದ್ದರಿಂದ ನಾವು ಇನ್ನೊಂದು ಥರ ನಾನು ತೋರಿಸ್ತಿಲ್ಲ ಆವಾಗ ಆ ರೀತಿ ಕ್ಯಾನ್ವಸನ್ನು ಕೊಡ್ತೀವಿ. ಈ ರೀತಿ ಉಲ್ಟಾ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಐರನ್ ಮಾಡಿಕೊಂಡು ಸಹಿತ ಹೊಲಿಬೋದು ನೀವು. ನೀಟಾಗಿ ಕೂರುತ್ತೆ. ಬಿಗಿನರ್ಸ್ ಕಲಿತಾ ಇರೋ ನೋಡಿ, ಇಲ್ಲಿ ಈ ರೀತಿ ಕಟ್ ವರ್ಕ್ ಡಿಸೈನು ಫೋಲ್ಡ್ ಆಗಿದೆ. ಇದಕ್ಕೆ ನಾನು ಈಗ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಐರನ್ ಸಹಿತ ನೀವು ಮಾಡಿಕೊಂಡು ಸ್ಟಿಚ್ ಹಾಕೋಬೋದು, ಈಸಿಯಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಇದು ಕುತ್ತಿಗೆ ರೌಂಡ್ ಭಾಗಕ್ಕೆ ಮಾತ್ರ ಕ್ಯಾನ್ವಸ್ ಕೊಟ್ಟಿಲ್ಲ. ಈ ರೀತಿ ಡಿಸೈನ್ ಕಟ್ ಮಾಡಿದ್ವಲ್ಲ ಅಲ್ಲಿ ಮಾತ್ರ ಕ್ಯಾನ್ವಸ್ ಕೊಟ್ಬಿಟ್ಟು ಸ್ಟಿಚ್ ಮಾಡಿರೋ ಅಂಥದ್ದು. ನೀಟಾಗಿ ಯಾವ ಡಿಸೈನ್ ಬಂದಿದೆ ಅದಕ್ಕೆ ಕರೆಕ್ಟಾಗಿ ನೀವು ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ತುಂಬ ಈಸಿ ಡಿಸೈನ್ ಅನ್ಬೋದು. ಬಿಗಿನರ್ಸ್ ಕಲಿತಿರೋರಿಗೂ ಸಹಿತ ಈ ಡಿಸೈನ್ ಈಸಿ ಆಗುತ್ತೆ ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಹಾಗೆ ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟು ನಾರ್ಮಲ್ ನೆಕ್ಕು, ಕುತ್ತಿಗೆ ಅಗಲನ ಮಾತ್ರ ಕಡಿಮೆ ತೊಗೋಬಿಡಿ. ಕುತ್ತಿಗೆ ಅಗಲನ ಕಡಿಮೆ ತೊಗೊಂಡಾಗ, ಹಾರ್ಮೋಲ್ ಕಡಿಮೆ ತೊಗೊಂಡಾಗ ನಮಗೆ ಅಂದರೆ ಈ ಬ್ಲೌಸ್ ವೇರ್ ಮಾಡಿದವರಿಗೆ ಕೈಯನ್ನು ಮೇಲೆ ಎತ್ತೋಕ್ಕಾಗಲ್ಲ ಮತ್ತು ಕೆಳಗೆ ಬಗ್ಗೋದಕ್ಕೂ ಆಗೋದಿಲ್ಲ. ತುಂಬ ಟೈಟ್ ಅನಿಸ್ತಾ ಇರುತ್ತೆ. ನೀವು ಕುತ್ತಿಗೆ ಅಗಲನ ಆರಾಮಾಗಿ 4 ಇಂಚು 3/4 ಇಂಚು ತೊಗೊಂಡಾಗ ಚೆನ್ನಾಗಿ ಬರುತ್ತೆ. ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡ್ರೆ ಈ ಡಿಸೈನ್ ಮುಗೀತು. ತುಂಬ ಈಸಿಯಾಗಿ ಬೇಗನೆ ಆಗುವಂತಹ ಬ್ಯಾಕ್ ನೆಕ್ ಡಿಸೈನ್ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ ಎಕ್ಸ್ಟ್ರಾ ದಾರನೆಲ್ಲ ಕಟ್ ಮಾಡಿಕೊಂಡು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಹೇಗೆ ಬಂದಿದೆ ಡಿಸೈನು ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋದಿಂದ ನಿಮಗೆ ಏನಾದರೂ ಹೆಲ್ಪ್ ಆದರೂ ಸಹಿತ ವಿಡಿಯೋಕ್ಕೊಂದು ಕಮೆಂಟ್ ಮಾಡಿ. ಹಾಗೆ ಗೊತ್ತಾಗಿದ್ರೂ ಸಹಿತ ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ತುಂಬಾ ಲೈಕ್ ಕಡಿಮೆ ಕೊಡ್ತಾ ಇದ್ದೀರಾ. ಈ ರೀತಿ ಆದಾಗ ವಿಡಿಯೋಕ್ಕೆ ಸುಮ್ಮನೆ ತೊಂದರೆ ಆಗುತ್ತೆ. ಹಾಗಾಗಿ ನಿಮ್ಮ ಹತ್ರ ಕೇಳೋದು ನಾನು ಒಂದು ಲೈಕನ್ನು ಕೊಟ್ಟು ನೋಡಿ ಫ್ರೆಂಡ್ಸ್. ಈಗ ಮೇನ್ ಫ್ಯಾಬ್ರಿಕ್ಕಿಗೆ ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು ಈ ರೀತಿ ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಹಾಗೆಯೇ ಫುಲ್ ಬೋಟ್ ನೆಕ್ ಬ್ಲೌಸ್ ಯಾರಿಗಾದರೂ ಕಟ್ಟಿಂಗು ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ಹೇಳ್ಕೊಡ್ತೀನಿ. ಅದರಲ್ಲೂ ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಿ ತುಂಬ ವೀಡಿಯೋಸನ್ನು ಹಾಕಿದ್ದೀನಿ. ಈಗ ಬ್ಯಾಕ್ ನೆಕ್ಕಲ್ಲಿ ಡಿಸೈನು, ಹಾಗೆ ಬೋಟ್ ನೆಕ್ಕಲ್ಲಿ ನೀವು ಹಾರ್ಮೋಲು ಮತ್ತು ಕುತ್ತಿಗೆ ಅಗಲನ ಎಷ್ಟು ಇಟ್ಕೊಬೇಕು ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ರೀತಿ ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಹಾಗೆ ತುಂಬ ಸೂಪರಾಗಿರೋ ಡಿಸೈನ್ಸ್ ಎಲ್ಲ ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಿದೆ, ನೀವು ಚೆಕ್ ಮಾಡ್ಬೋದು. ನೋಡ್ತಾ ಇರಿ. ಈ ರೀತಿ ಕಟ್ ಮಾಡಿಕೊಂಡು ಈಗ ಈ ರೀತಿ ಬಂತು ಬ್ಯಾಕ್ ನೆಕ್ ಡಿಸೈನು. ಇದರಲ್ಲಿ ನಾನು ಬ್ಯಾಕ್ ನೆಕ್ ಡಿಸೈನ್ ನಿಮಗೆ ಹೇಳ್ಕೊಡೋದಿತ್ತು, ಅಂದರೆ ಮತ್ತು ಕುತ್ತಿಗೆ ಅಗಲ ಮತ್ತು ಹಾರ್ಮೋಲ್ ಎಷ್ಟು ಇಟ್ಕೊಬೇಕು ಅಂತೇಳ್ಬಿಟ್ಟು. ಡಿಸೈನ್ ಹೇಗೆ ಬಂದಿದೆ, ಚೆನ್ನಾಗಿದೆಯಾ, ನೀವು ಸಹಿತ ಟ್ರೈ ಮಾಡ್ತೀರಾ, ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆಯೇ ವಿಡಿಯೋ ಪೂರ್ತಿಯಾಗಿ ನೋಡಿ. ಹಾರ್ಮೋಲ್ ಎಷ್ಟು ಇಟ್ಕೊಬೇಕು, ಕುತ್ತಿಗೆ ಅಗಲ ಎಷ್ಟು ಇಟ್ಕೊಬೇಕು, ಮತ್ತು ಶೋಲ್ಡರ್ ಟೈಟ್ ಬರೋದು, ಹಾರ್ಮೋಲ್ ಟೈಟ್ ಬರೋದು ಯಾಕೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ಬ್ಲೌಸ್ ನೋಡ್ತಾ ಇರ್ಬೋದು ನೀವು, ತುಂಬ ಈಸಿಯಾಗಿ ಕ್ಯಾನ್ವಸ್ ಅನ್ನು ಕೊಟ್ಟೆ. ಈ ರೀತಿ ಕಷ್ಟ ಆಗಲ್ಲ ಇದು, ಈ ರೀತಿ ಕ್ಯಾನ್ವಸ್ ಕೊಡೋದು. ನಾನೀಗ ಹೊಲ್ದಿರೋದು ನೀವು ನೋಡ್ತಾ ಇರ್ಬೋದು. ಹಾಗೇನೆ ಈ ಥರನೇ ಬರುತ್ತೆ, ಸ್ವೀಟಾರ್ ಶೇಪಲ್ಲಿ ಕಟ್ ಮಾಡಿರೋದು. ಈ ಬ್ಲೌಸ್ ರೀತಿನೇ ಬರುತ್ತೆ, ನೋಡ್ತಾ ಇರ್ಬೋದು. ಈ ರೀತಿ ಬರುತ್ತೆ ಪ್ರಿನ್ಸ್ ಕಟ್ಟು. ಆದರೆ ಇದು ಬೆಲ್ಟ್ ಪಟ್ಟಿ ಕೊಟ್ಟು ಹೊಲಿಯುವಂಥದ್ದು. ಇದು ಯಾವ ರೀತಿ ಹೊಲಿದೆ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇರ್ಬೋದು. ಇಲ್ಲಿ ಬಟ್ಟೆ ಕೊಟ್ಟು ಫೋಲ್ಡ್ ಮಾಡಬೇಕು, ಇಲ್ಲೂ ಸಹಿತ ಬಟ್ಟೆ ಕೊಟ್ಟು ಫೋಲ್ಡ್ ಮಾಡಬೇಕು. ಇಲ್ಲಿ ಕ್ಯಾನ್ವಸ್ ಕೊಟ್ಟಿಲ್ಲ, ಇಲ್ಲಿ ಬಟ್ಟೆ ಕೊಟ್ಟು ಫೋಲ್ಡ್ ಮಾಡಿ. ಹಾಗೆ ಈ ಡಿಸೈನ್ ಹೇಗೆ ಅನಿಸ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ. ಹಾಗೆಯೇ ಇನ್ನೊಂದು ಟಿಪ್ಸ್ ಹೇಳ್ತೀನಿ ನಾನು. ನೋಡಿ ಈ ರೀತಿ ಫ್ರಂಟು ನಾರ್ಮಲ್ಲು, ಬ್ಯಾಕು ಬೋಟ್ ನೆಕ್ಕು, ಹಾಗೆಯೇ ಈ ರೀತಿ ಕ್ಲೋಸ್ ಇರುತ್ತೆ ನೋಡಿ. ಈ ರೀತಿ ಕ್ಲೋಸ್ ಇರೋದಕ್ಕೆ ನೀವು ಯಾವುದೇ ಕಾರಣಕ್ಕೂ ಮೂರಿಗಿಂತನೂ ಕಡಿಮೆ ಕುತ್ತಿಗೆ ಅಗಲನ ತಗೋಬೇಡಿ. ಅಟ್ಲೀಸ್ಟ್ 4 ಅಥವಾ 3/4. ಎದೆ ಸುತ್ತಳತೆ 40 ಸೈಜ್ ಇತ್ತು ಅಂದರೆ ನೀವು 4.5 ತೊಗೊಬೋದು. ಅದೇ ಎದೆ ಸುತ್ತಳತೆ 8 ಎಲ್ಲ ಇತ್ತು ಅಂದರೆ 3/4 ತಗೊಳ್ಳಿ. 9 ಇತ್ತು ಅಂತಂದರೆ ಈ ಕುತ್ತಿಗೆ ಅಗಲ 4 ತಗೊಳ್ಳಿ. ಹಾರ್ಮೋಲ್ ಬಂದುಬಿಟ್ಟು 7.5
7 ಈ ರೀತಿ ತಗೊಳ್ಳಿ, 7ಗಿಂತ ಕಮ್ಮಿ ಅಂತೂ ಮಾಡಬೇಡಿ. ಹಾಗೆಯೇ ಈ ಬ್ಲೌಸು ಸ್ಟಿಚ್ ಆದರೆ ನಾಳಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ರೀತಿ ಕ್ಯಾನ್ವಾಸ್ ಕೊಡೋದು ಬ್ಯಾಕ್ ಡಿಸೈನಿಗೆ ಯಾವ ರೀತಿ ಅಂತೇಳಿ ನಿಮ್ಗೆ ಗೊತ್ತಾಯ್ತಲ್ಲ. ಹಾಗೆಯೇ ಇದರಲ್ಲಿ ಫ್ರಂಟ್ ಬೋಟ್ ನೆಕ್ ಬ್ಲೌಸಲ್ಲಿ ನಾವು ಹಾರ್ಮೋಲ್ ಕಡಿಮೆ ಮಾಡಿದ್ರೆ, ಕುತ್ತಿಗೆ ಅಗಲ ಕಡಿಮೆ ಮಾಡಿದ್ರೆ ಬ್ಲೌಸು ಹಾಳಾಗೋದು. ನೀವು ಕುತ್ತಿಗೆ ಅಗಲನ್ನು ಕರೆಕ್ಟಾಗಿಟ್ಟು ಹಾರ್ಮೋಲನ್ನು ಕರೆಕ್ಟಾಗಿ ಇಟ್ರಿ ಅಂದರೆ ಬ್ಲೌಸ್ ಬೋಟ್ ನೆಕ್ ಬ್ಲೌಸ್ ಅನ್ನೋದು ತುಂಬ ಈಸಿಯಾಗಿ ಬರುತ್ತೆ. ಹಾಗೆ ಈ ರೀತಿ ಎಲ್ಲ ಡಿಸೈನ್ಗಳು ಮಾಡ್ಬೋದು. ಈ ರೀತಿ ಕಾಣದೇ ಇರೋ ಬಟ್ಟೆಗೆ ಕ್ಯಾನ್ವಾಸ್ ಈ ರೀತಿ ಒಳಗಡೆ ಇದ್ದಾಗ ಕಾಣದೇ ಇರೋ ಬಟ್ಟೆಗೆ ನೀವು ಇವತ್ತು ನಾನು ತೋರಿಸ್ಕೊಟ್ನಲ್ಲ ಈ ರೀತಿ ಕ್ಯಾನ್ವಾಸ್ ಹಾಕಿ ಹೊಲಿಬೋದು. ಹಾಗಾಗಿ ಈ ರೀತಿ ಯಾರೆಲ್ಲ ಟ್ರೈ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ಈ ಬ್ಲೌಸ್ ಸ್ಟಿಚಿಂಗ್ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋನಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.